ಬಾರೋ ಬಾರೋ ಪುರಂದರ ದಾಸ ಬಾರೋ ಬಾರೋ ಇಲ್ಲಿಗೆ ದಯ ಮಾಡಿ ಬಾರೋ ದಾಸಯ್ಯ. ಬಾರೋ ಬಾರೋ ಪುರಂದರ ದಾಸ ಬಾರೋ ಬಾರೋ ಇಲ್ಲಿಗೆ ದಯ ಮಾಡಿ ಬಾರೋ ದಾಸಯ್ಯ. ಉಕ್ಕುವ ಬಕೂತಿಯಲ್ಲಿ ನಿಮನ ಪೂಜಿಪೆ ಈ ಚಿಕ್ಕವರು ಕರೆಯುವರು ಬಾರೋ ದಾಸಯ್ಯ. ಉಕ್ಕುವ ಬಕೂತಿಯಲ್ಲಿ ನಿಮನ ಪೂಜಿಪೆ ಚಿಕ್ಕವರು ಕರೆಯುವರು ಬಾರೋ ದಾಸಯ್ಯ. ಬಾರೋ ಬಾರೋ ಪುರಂದರ ದಾಸ ಬಾರೋ ಬಾರೋ ಇಲ್ಲಿಗೆ ದಯ ಮಾಡಿ ಬಾರೋ ದಾಸಯ್ಯ. ತನಯನೆಂದು ಅಭಿಮಾನ ಇರುವುದು ಕಂಡು ನಾನು ನಿನ್ನ ಪೂಜಿಪೇನೋ ದಾಸರಾಯ. ತನಯನೆಂದು ಅಭಿಮಾನ ಇರುವುದು ಕಂಡು ನಾನು ನಿನ್ನ ಪೂಜಿಪೇನೋ ದಾಸರಾಯ. ಬಾರೋ ಬಾರೋ ಪುರಂದರ ದಾಸ ಬಾರೋ ಬಾರೋ ಇಲ್ಲಿಗೆ ದಯ ಮಾಡಿ ಬಾರೋ ದಾಸಯ್ಯ. ಹಲವು ಬಗೆಯಾದವರ ಉದ್ಧರಿಸಿದ್ಯೋ ಒಲಿದು ಇವರಿಗೆ ಕರುಣಿಸಬೇಕೋ ದಾಸರಾಯ. ಹಲವು ಬಗೆಯಾದವರ ಉದ್ಧರಿಸಿದ್ಯೋ ಒಲಿದು ಇವರಿಗೆ ಕರುಣಿಸಬೇಕೋ ದಾಸರಾಯ. ಬಾರೋ ಬಾರೋ ಪುರಂದರ ದಾಸ ಬಾರೋ ಬಾರೋ ಇಲ್ಲಿಗೆ ದಯ ಮಾಡಿ ಬಾರೋ ದಾಸಯ್ಯ. ಬಂದು ಇದ್ದು ಉದ್ಧರಿಸಬೇಕೋ ದಾಸಯ್ಯ. ತಂದೆ ಪುರಂದರ ವಿಠಲನ ದಾಸ ದಯ ಮಾಡಯ್ಯ. ಬಂದು ಇದ್ದು ಉದ್ಧರಿಸಬೇಕೋ ದಾಸಯ್ಯ. ತಂದೆ ಪುರಂದರ ವಿಠಲನ ದಾಸ ದಯ ಮಾಡಯ್ಯ. ಬಾರೋ ಬಾರೋ ಪುರಂದರ ದಾಸ ಬಾರೋ ಬಾರೋ ಇಲ್ಲಿಗೆ ದಯ ಮಾಡಿ ಬಾರೋ ದಾಸಯ್ಯ. ಬಾರೋ ಇಲ್ಲಿಗೆ ದಯ ಮಾಡಿ ಬಾರೋ ದಾಸಯ್ಯ. ಪುರಂದರದಾಸ್ ಮಹಾರಾಜ್ ಕಿ ಜೈ. ಇದು ಶ್ರೀ ತಂದೆ ಪುರಂದರದಾಸರು ಮಾಡಿದ ಪುರಂದರದಾಸರ ಮೇಲಿನ ಕೃತಿ. ತಂದೆ ಪುರಂದರದಾಸರೆಂಬ ತಮಿಳುನಾಡಿನ ಸೇರಿದವರು, ಕೊಯಮತ್ತೂರು ಹುಟ್ಟಿದವರು, ಕಡಲೂರಲ್ಲಿ ವಾಸ ಮಾಡಿದವರು. ಅವರು ಒಂದು ಸ್ವಪ್ನಾಂಕಿತ. ಸ್ವಪ್ನದಲ್ಲಿ ಪುರಂದರದಾಸರು ತನ್ನ ತೊಡೆ ಮೇಲೆ ನನ್ನ ಕಂದ ಬಂದು ಹತ್ತು ತೊಡೆ ಅಂತ ಹೇಳಿ ಕರೆದ ಕಾರಣ ತಂದೆ ಪುರಂದರ ಎಂಬ ಮುದ್ರಿಕನ ತಂದೆ ಪುರಂದರ ವಿಟ್ಲ ಮುದ್ರಿಕನ ಪುರಂದರದಾಸರು ಸ್ವಪ್ನೆಲ್ಲ ಕೊಟ್ಟಿದ್ದಾರಂತೆ. ಸ್ವಪ್ನದಾಗ ಪುರಂದರದಾಸರು ಬರ್ಲಿಕ್ಕೆ ಯಾರಿಂದಾನೇ ಸಾಧ್ಯ ಇಲ್ಲ. ಸ್ವಪ್ನಲ್ಲಿ ಬರ್ತಕ್ಕ ಭಗವಂತನೇ ಬರಬೇಕು ಅಂತ, ಅವನೇ ಬಂದು ಅವರವ್ರ ರೂಪಲ್ಲಿ ಬಂದು ಅವರೇ ಒಂದು ಕೀರ್ತನೆ ಕೊಟ್ಟು ಹೋಗ್ತಾನಂತ ಅಂತಾರೆ. ಶಾಸ್ತ್ರ ಒಳಗೆ ದೊಡ್ಡವರು ಹೇಳ್ತಾರೆ ಇದನ್ನು. ಹಾಗೆ ದೇವರು ಸಾಕ್ಷಾತ್ ಪುರಂದರದಾಸ ರೂಪ ಒಳಗೆ ಬಂದು ಇವರಿಗೆ ನನ್ನ ಕಂದ ಬಾ ಅಂತ ಕರೆದ ಕಾರಣ ತಂದೆ ಪುರಂದರ ವಿಠಲ ಎಂಬ ಅಂಕಿತನ ಇವರು ಸ್ವೀಕಾರ ಮಾಡಿ ಅದರ ಮೇಲೆ ಆ ಮುದ್ರಿಕೆ ಒಳಗೆ ಬೇಕಾದಷ್ಟು ಪದಗಳು ಮಾಡಿದ್ದಾರೆ. ಅದರಲ್ಲೂ ತನ್ನ ತಂದೆಯಾದ ಪುರಂದರದಾಸರ ಮಗನೇ ಇವರು ಅಂತ ಅಂತಾರೆ. ಪೂರ್ವ ಜನ್ಮದಾಗ ಪುರಂದರದಾಸರ ಮಗನೇ ಇವರು ಮಧ್ವಪತಿ ಅಂತಕೊಂಡು ಹೇಳಿಕ್ಕಿದ್ದಾರೆ. ಅವರೇ ಇವರು ಹುಟ್ಟಿದವರು ಅಂತ ಅಂತಾರೆ. ಅದರಿಂದ ಅವರು ಮಾಡಿದ ಒಂದು ದಾಸರ ಕೃತಿ ಇದು. ಪುರಂದರದಾಸನ ಬಾ ಅಂತ ಕರೆಯುವ ಕೃತಿ. ನಾಳೆ ಆರಾಧನೆ ದಿವಸ ಎಲ್ಲರೂ ಹೇಳೋಣ, ಹೇಳಿ ಕೃಷ್ಣನ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.